ಗಂಡ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮುಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. बुद्धं शरणं गच्छामि, धर्मं शरणं गच्छामि, आत्मं शरणं गच्छामि. ಏನಪ್ಪ ಕನ್ನಡ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷಾ ಬೇಡ್ತೀವಿ. ತಿನ್ನಕ ಕೋಲಿಲ್ಲ ಅಂತಲ್ಲ, ನೀವು ಒಂದು ಹೊತ್ತಿನ ಆಸೆಗಾಗಿ
ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ. ತಿನ್ನ ಕಂಡ ಕೊಡ್ತೀವಿ, ಕುಡಿಯ ಕೆಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಬಗ್ಲ ಮಲಗ ಕೆಂಡು ಕೊಡ್ತೀವಿ. ಹೆಂಗರ ಮಾಡಿ ಓಡ್ಕಿತ್ಕೊಂತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ. ಗುಮ್ಮಿಸ್ಕೊಳ್ಳಕ ಬೇಕ. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ತಿಳ್ಕೊಳ್ಳುವ ವಿಧಾನ ನಿಮಗೆ ಇರಲ್ಲ. ಯಾಕಂದ್ರ ಎಲ್ಲಾರೂ ಬಿಜಿ. ನಮ್ಮ ಸಬರಿನ ನಮಗೆ ಹೆಚ್ಚಾಗೈತಿ. ಇನ್ನು ಊಟದ್ರಪ್ಪ. ನೀವು ಬದಲಾಗಲ್ಲ. ಬದಲಾಗಕ್ಕೆ ನಮ್ಮಂತ ಬಿಡೋದು ಇಲ್ಲ. ಒಬ್ಬ ಪೈಸಾ ಬೇಕಿದ್ದವನು ಬೆಳಕಾಗೋದ್ರಲ್ಲಿ 100 200 ಬೇಕಂತ ಆಸೆ ಬರ್ತಾನೆ. ಈಗ ನಿಮ್ಮ ಮುಸುಡಿ ನಂಬ್ಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದ್ದೀರಲ್ಲ, ಹೆಂಗ ತೆಗಿಬೇಕ್ರಪ್ಪ? ಭೂಮಿ ಮೇಲೆ ಬೀಜ ಬಿತ್ತಿರೋ ರೈತ ಒಂದು ತೆನೆಗ ಆಸೆ ಪಡ್ತಾನೆ. ಅಂತದ್ರಲ್ಲಿ ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದೀವಿ, ತಕ್ಕೋಬೇಕು ಅಷ್ಟೇ. ಸರ್ಕಾರಿ ದವಾಖಾನಿ ಮಾಡ್ಕೊಡ್ರಿ, ಸರ್ಕಾರಿ ಸಾಲಿ ಮಾಡ್ಕೊಡ್ರಿ, ರಸ್ತೆ ಮಾಡ್ಕೊಡ್ರಿ ಅಂದ್ರ ಹಿಂದ್ ಬಿದ್ದಿರೋ ಬೋಕ್ಯಾರ ನಿಮ್ಮಪ್ಪ ಬಿಸನ. ಬಂಡವಾಳ ಹಾಕಿದೀವಿ ಅಂದಾಗ ತಕ್ಕೊಳಕ ಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರಾಗೋ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ. ಅರ್ಥ ಆಗಕ್ ನಾವು ಬಿಡೋದು ಇಲ್ಲ. ನೀವ್ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವ್ಯಾವತ್ತಿದ್ರು ಇಲ್ಲೇ ಇರ್ಬೇಕು. ನಾನ್ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರ ಅದು ಯಾವತ್ತಿದ್ರು ಕರೆನ ಇರ್ತೈತೆ. ಇವನು ಹೂ ಅಂದ್ರೆ ಪ್ರೇಮೆ, ಹೂ ಅಂದ್ರೆ ಸುನಾಮಿ. ಸುನಾಮಿ ಒಮ್ಮೆ ಅಪ್ಪರಿಸಿಕೊಂಡ್ರ ಎದುರಾಳಿ ಯಾರಾಗಿರ್ಲೆ ಬೆಳ್ಳಕ್ಕ ಬೇಕ. ಅದು ಈ ಚಕ್ರವರ್ತಿ. ಚಕ್ರವರ್ತಿ ಎಂಬ ಸಿಂಹ ಸೋಮನ ಗುರಿಯಲ್ಲಿ ಮಲಗಿಕೊಂಡಿದೆ ಅಂದ್ರೆ ಅದು ಬೇಟೆ ಆಡೋ ಮರೆತಿದೆ ಅಂತಲ್ಲ, ಅದು ಕಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜ ಬೀಸಿದ ಬ್ಯಾಟಿ ಯಾವ್ದು ಆಗಿರ್ಲ ಎಡಕ್ಕೆ ಬೆಳ್ಳಾಕ ಬೇಕ. ರಾಮಾಯಣದಲ್ಲಿ ರಾವಣಗಳ ನಾಯಕನಾಗಿದ್ದ, ಮಹಾಭಾರತದಲ್ಲಿ ಶಬರಿಗಳ ನಾಯಕನಾಗಿದ್ದ. ಆದ್ರೆ ಈ ಕಲಿಯುಗದ ರಾಮಾಪುರದಲ್ಲಿ ಈ ಚಕ್ರವರ್ತಿ ಏಕನಾಯಕನಾಗಿ, ಈ ಚಕ್ರವರ್ತಿ ಏಕನಾಯಕನಾಗಿ ಕಂಡೇರ ಜೊತೆ ಕಣ್ಣ ಮುಚ್ಚಾಲೆ ಆಟವಾಡಿ ಆನಂದ ಸಾಗರದಲ್ಲಿ ಕಾಲ ಕಳೆಯಲೇಬೇಕ. ರಾಜಕೀಯದಲ್ಲಿ ಉಂಡು ಮೆರೆದವಣೆ ಚಾಲ
ಮುಂಬರುವ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕಚಕ್ರಾಧಿಪತಿಯಾಗಿ ಮೆರೆಯಬೇಕೆಂಬುವುದೇ ನನ್ನ ಬಯಕೆ. ಕಿತಾಪತಿ, ಕಿತಾಪತಿ, ಯಾಕ್ರಿ ಇದನ್ನೆಲ್ಲ ಏನ್ ಕೆಲಸ ಹೇಳ್ರಿ? ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆಂದು ಹೇಳಿದ ಜನಾರ್ದನ ಇನ್ನು ಏಕೆ ಬರಲಿಲ್ಲ? ಅದು ಅವ್ರ ಬರಾಕತ್ತಾರ ನೋಡ್ರಿ ಇದನ್ಯಾರ. ನಮಸ್ಕಾರ ದಣಿ. ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು ಜನಾರ್ದನ? ನಮ್ಮ ಕೆಲಸ ಹೊಳೆಯಲ್ಲಿ ಉಣಿಸಿ ಹಣ್ಣು ತೊಳೆದಂತಾಯ್ತು ಸಾಹುಕಾರರೇ. ಏನ್ ಹೇಳುತ್ತಿರೋ ಜನಾರ್ದನ? ಈ ಊರಿನ MLA ನಾನು. ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವವರು ಯಾರು? ಈ ಚಕ್ರವರ್ತಿಯನ್ನು ಕೆಣಕುವುದು ಒಂದೇ, ಊಟದಲ್ಲಿ ಕೈ ಹಾಕುವುದು ಒಂದೇ. ಈ ಚಕ್ರವರ್ತಿಯನ್ನು ಕೆಣಕುವ ಗಂಡನೆಯ ಗೊಂಡಿಗೆ ಯಾರಿಗಿದೆ ಈ ರಾಮಾಪುರದಲ್ಲಿ? ಅತಳ ಬಿತರ ಪಾತಾಳ ಲೋಕದಲ್ಲಿ ಅಡಗಿದ್ದರು ಅವರ ಎಡಬುರಿ ಕಟ್ಟಿ ಚರ್ಮ ಸುರಿದು ರಕ್ತ ಕುಡಿದು ಬಿಡುತ್ತಾರೆ. ಯಾರವರು ನಮ್ಮ ತಪ್ಪಿಸುವಳಿ ಮಾಡಿದ? ಅದೇ ಸಾಹುಕಾರರೇ, ಆ 10 ಹಳ್ಳಿಗೆ ಆದರ್ಶ ರೈತನೆಂದು ಮೆರೆಯುತ್ತಿರುವ ರಮಣಂತ ನಾವು ಊರ ಮುಂದಿನ ಜಾಗದಲ್ಲಿ ಫ್ಯಾಕ್ಟರಿ ಕಟ್ಟಬೇಕೆನ್ನುವ ವಿಚಾರ ಅವನಿಗೆ ಗೊತ್ತಾಗಿದೆ. ಫ್ಯಾಕ್ಟರಿ ಕಟ್ಟುವುದರಿಂದ ಪರಿಸರ ಹಾಳಾಗುತ್ತದೆ ಎಂದು ಅದೇ ಜಾಗದಲ್ಲಿ ಒಂದು ದೊಡ್ಡದೊಂದು ಕೆರೆ ಕಟ್ಟಿಸಬೇಕೆಂದು ರಾಮಾಪುರದ ರೈತರ ಬೇಡಿಕೆ ಆಗಿದೆ ಎಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆ ಬಡಬಿಕಾರಿ ರಾಮಾನಂದರ. ಆದರ್ಶ ರೈತನೆಂದು ಸುಮ್ಮನಾದರೆ ನನಗೆ ಸವಾಲು ಹಾಕುವನ ರೈತ ಕೊಂಡೆ. ನಮಗೆ ಸವಾಲು ಹಾಕುವುದು ಒಂದೇ, ಊಟದಲ್ಲಿ ಕೈ ಹಾಕುವುದು ಒಂದೇ. ನಾವು ಅಂದ್ರೆ ಸರ್ಕಾರ, ಸರ್ಕಾರ ಅಂದ್ರೆ ನಾನು. ನಮ್ಮ ದಾರಕ್ಕೆ ಅಡ್ಡಿ ಆದ್ರೆ ಗಿರಿ ಪರ್ವತಗಳಾದರೂ ಸರಿ ಈ ದಡೆಯಿಂದ ಮುಕ್ತಿಗೊಳಿಸಬೇಕಾಗುವುದು. ನೋಡ್ರಿ ಇದನ್ಯಾರ ಕೊಲೆ ಗಿಲೆ ಅಂತ ಮುಂದಾದ್ರ ವಿರೋಧ ಪಕ್ಷದವ್ರು ನಮ್ಮ ಮೇಲೆ ಅನುಮಾನ ಪಡ್ಬೋದ್ರಿ. ಆ ರಮಾನಂದನ ಕರೆಸಿ ಮಾತಾಡೋಣ್ರಿ. ನಮ್ಮ ದಾರಿಗೆ ಬಂದ್ರ ಸರಿ, ಇಲ್ಲ ಅಂದ್ರ ಮುಂದಿನ ವಿಚಾರ ರೀ. ತುಂಬಾ ಒಳ್ಳೆಯ ವಿಚಾರ ಜನಾರ್ದನ. ಆ ರೈತನನ್ನು ಸಾಮೂಹಿಕದಿಂದ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು. ಈ ನಾಟಕದ ಸೂತ್ರಧಾರ ನೀನಾಗಿ ನಮ್ಮ ಕಾರ್ಯ ಸಫಲವಾದರೆ ಮುಂಬರುವ ಚುನಾವಣೆಯಲ್ಲಿ ಬೇರೊಂದು ಕ್ಷೇತ್ರದ MLA ಆಗಿ ಮಾಡುತ್ತೇನೆ. ಆ ರಮಾನಂದನ ತಮ್ಮ ಈಗ ತಾನೇ ಡಾಕ್ಟರ್ನಾಗಿ ಊರಿಗೆ ಬಂದಿದ್ದಾನೆ. ಅವನು ನನ್ನ ಗೆಳೆಯ. ಅಣ್ಣ ತಮ್ಮಂದರಲ್ಲಿ ವಿಷದ ಬೀಜವನ್ನು ಬಿತ್ತಿ ನಮ್ಮ ಕಾರ್ಯ ಸುಲಭವಾಗಿ ನಡೆಯುವಂತೆ ಮಾಡುತ್ತೇನೆ ಸಾಹುಕಾರರೇ. ಜನಾರ್ದನ್, ನಾನು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬರುವುದರೊಳಗಾಗಿ ಆ ಫ್ಯಾಕ್ಟರಿ ಶಂಕುಸ್ಥಾಪನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಿ. ಈ ರಾಜ್ಯದ ಕೇಸರಿ ನಾನಾಗೆ
ಈ ರಾಮಾಪುರದ ಜನರನ್ನು ನನ್ನ ಕೈಯಲ್ಲಿಡಿದು ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಚುನಾವಣೆಯಲ್ಲಿ ಕೋಟಿ ಕೋಟಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ದನ್ನು ಮುಂಬರುವ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡು ಈ ಸಲ ಈ ಚಕ್ರವರ್ತಿ ಮುಖ್ಯಮಂತ್ರಿಯಾಗಿ ಮೆರೆಯಲೇಬೇಕು. ಅದರ ಚಿಂತೆ ಬಿಟ್ಟು ಬಿಡಿ ಸಾವುಕಾರರೇ. ನೀವು ಆನಂದದಿಂದ ಪ್ರವಾಸ ಮಾಡಿ